ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿ ಬರೋವಂಥ ಚಾಪ್ಟರ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದು ಕೂಡ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ. ಆಲ್ರೆಡಿ ಫಸ್ಟ್ ಚಾಪ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಈವನ್ 7th ಚಾಪ್ಟರ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಪ್ರತಿ ಚಾಪ್ಟರಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಇವಾಗ 8th ಚಾಪ್ಟರ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅದರಲ್ಲಿ ಟೋಟಲ್ ಎಷ್ಟು ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡೋಣ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನೋಡಿ, ಇಲ್ಲಿ ಒನ್ ಸ್ಮಾಲ್ ಪಾಸಿಟಿವ್ ಥಾಟ್ ಇನ್ ದ ಮಾರ್ನಿಂಗ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಡೇ ಅಂತ. ಅಂದರೆ ಬೆಳಿಗ್ಗೆ ಒಂದು ಸಣ್ಣ ಸಕಾರಾತ್ಮಕ ಆಲೋಚನೆಯನ್ನು ನಿಮ್ಮ ಇಡೀ ದಿನವನ್ನು ಬದಲಾಯಿಸುತ್ತದೆ ಅಂತ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ, ಇವತ್ತು ಏನಾದ್ರು ಕೆಲಸ ಮಾಡಬೇಕು ಅಂದ್ಕೊಂಡು ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಅದಾಗುತ್ತಾ ಆಗೋದಿಲ್ವ ಅದು ಸೆಕೆಂಡರಿ. ಬಟ್ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಜೊತೆ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಅಥವಾ ಪಾಸಿಟಿವ್ ಥಿಂಕಿಂಗ್ ಜೊತೆ ಆ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಿದ್ರೆ ಆವಾಗ ನಮಗೇನಾಗುತ್ತೆ, ಇಡೀ ದಿನ ಕೂಡ ನಾವು ಖುಷಿಯಾಗಿರ್ಬೋದು ಅಥವಾ ನಾವು ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿರುತ್ತೆ. ಇಲ್ಲಿ ನೋಡಿ, 8th ಚಾಪ್ಟರ್ ಯಾವುದಿದೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಇದೆ. ಇಲ್ಲಿ ನೋಡಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ, ಪಾರ್ಟ್ ಡಿಯಲ್ಲಿ 5 ಮಾರ್ಕ್ ಕ್ವಶನ್, 1 ಕ್ವಶನ್ ಮಾತ್ರ ಬರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ ಅಂದರೆ 5 ಮಾರ್ಕ್. ಒಂದೇ ಒಂದು ಕ್ವಶನ್ ಬರುತ್ತೆ ನೋಡಿ, 5 ಮಾರ್ಕ್ಸ್ ಕ್ವಶನ್ಸ್. ಯಾವುದರಲ್ಲಿ, ಯಾವ ಚಾಪ್ಟರಿಂದ ಅಂದರೆ 8th ಚಾಪ್ಟರ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ನೋಡೋಣ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ಅಂತ. ಫಸ್ಟ್ ಕ್ವಶನ್ ಇದೆ ನೋಡಿ, ಇಲ್ಲಿ ಏನಿದೆ ಫಸ್ಟ್ ಕ್ವಶನ್ನು, ಫೈಂಡ್ ದಿ ಏರಿಯಾ ಆಫ್ ಸರ್ಕಲ್ x² + y² ಈಸ್ ಈಕ್ವಲ್ ಟು a² ಬೈ ದಿ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಕೇಳ್ತಿದ್ದಾನೆ. ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಮಾಡೋದು, ಅದು ಕೂಡ ಯಾವುದರಿಂದ ಅಂದರೆ ಬೈ ಯೂಸಿಂಗ್ ಇಂಟಿಗ್ರೇಷನ್ ಮೆಥಡ್ ಅಂತ ಹೇಳ್ತಿದ್ದಾನೆ. ನೋಡೋಣ ಯಾವ ಥರ ಅಂತ. ಫಸ್ಟ್ ಏನು ಕೊಟ್ಟಿದ್ದಾನೆ ನಮಗೆ, ಗಿವನ್ ಸರ್ಕಲ್. ನೋಡಿ ಇಲ್ಲಿ ಸರ್ಕಲ್, ಗಿವನ್ ಸರ್ಕಲ್. Given circle x² + y² is equal to a² ಅಂತ ಇದೆ. ಇವಾಗ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದ ಕರ್ವ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಲೈನ್ ಫಾರ್ಮ್ ಏನಾಗುತ್ತಪ್ಪ ಅಂದರೆ, ಏರಿಯಾ ಆಫ್ ರೀಸನ್ ಬೌಂಡೆಡ್ ಬೈ ದಿ ಕರ್ವ್ by the curve x-axis and line form line from x is equal to 0 to x is equal to a ಅಂತ. ಇಲ್ಲಿ ನೋಡಿ, ಇಲ್ಲಿ ಗಿವನ್ ಸರ್ಕಲ್ ಇದೆಯಲ್ಲ, ಇಲ್ಲಿ ಸರ್ಕಲಲ್ಲಿ ನಾವು ಏನು ಮಾಡಬೇಕು, ಸಪ್ರೇಟು y² ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ನಾವು ಈಕ್ವೇಷನ್ 1 ಅಂತ ಕೂಡ ತಗೋಬೋದು. ಈಕ್ವೇಷನ್ 1 ಏನಾಗುತ್ತೆ, y² ಸಪ್ರೇಟ್, ಫಸ್ಟು y² ಸಪ್ರೇಟ್ ಮಾಡಬೇಕು. ಏನಾಗುತ್ತೆ, x² ಈ ಕಡೆ ಕಳಿಸ್ಕೊಂಡ್ರೆ a² - x². ಇಲ್ಲಿ y ಸಪ್ರೇಟ್ ಮಾಡಬೇಕು, y² ಇದೆಯಲ್ಲ, ಸ್ಕ್ವೇರನ್ನು ಈ ಕಡೆ ತಗೊಂಡ್ರೆ ಸ್ಕ್ವೇರ್ ರೂಟ್ a² - x² ಆಗುತ್ತೆ. ಇವಾಗ ನಾವು ರಿಕ್ವೈರ್ಡ್ ಏರಿಯಾನ ಫೈಂಡ್ ಮಾಡ್ಬೋದು. ದೇರ್ಫೋರ್ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಇಂಟಿಗ್ರೇಷನ್. ನೋಡಿ, ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿವರೆಗೂ, 0ದಿಂದ a ವರೆಗೂ, ಇಂಟು ಇಲ್ಲಿ ನೋಡಿ ಫಂಕ್ಷನ್ ಏನು ಬರುತ್ತೆ, y × dx. ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಮಾಡಬೇಕಾದ್ರೆ ಬೈ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂದರೆ ಈ ಥರ. ಇವಾಗ
ನೋಡಿ ಏನು ಬರುತ್ತೆ ಈಸ್ ಈಕ್ವಲ್ ಟು ವೈ ಫೈನ್ ಮಾಡಿದ್ವಲ್ಲ ಯೂಸಿಂಗ್ ದ ಗಿವನ್ ಸರ್ಕಲ್ ಇಕ್ವೇಷನ್ ಇತ್ತಲ್ಲ. ಸೊ 4 ಇಂಟು ಇಂಟಿಗ್ರೇಷನ್ 0 ಟು ಎ ವೈ ಅಂತಂದರೆ ಏನಿದೆ ನಮಗೆ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ನೋಡಿ ಇವಾಗ ಇದನ್ನು ಇಂಟಿಗ್ರೇಷನ್ ಮಾಡಬೇಕು. ನೋಡಿ ಯಾವ ಥರ ಇಂಟಿಗ್ರೇಷನ್ ಅಂತಂದರೆ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಇದೆ. ಏನಿದೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅಂದರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ. ಸೊ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ನ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಿ ಏನಾಗುತ್ತೆ ಹಂಗಿದ್ರೆ ಈಸ್ ಈಕ್ವಲ್ ಟು 4 ಇಂಟು ನೋಡಿ ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತೆ ಎಕ್ಸ್ ಬೈ 2 ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಸೊ ನೋಡಿ ಇಂಟರ್ವಲ್ ಏನಿದೆ 0 ಟು ಎ ಅಂತ. ಸೊ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡ್ವಿ. ಇಂಟಿಗ್ರೇಷನ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಿದೆ ನಮಗೆ ಎಕ್ಸ್ ಬೈ ಇಲ್ಲಿನೂ ಕೂಡ ಅದೇ ಇದೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಬಟ್ ಇಲ್ಲಿ ಡೆಫಿನೆಟ್ ಇದೆ. ಸೊ ಇಂಡೆಫಿನೆಟಲ್ಲಿ ಬರುತ್ತೆ ಅದು. ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ಕೂಡ ಹೇಳ್ಬೋದು ಅಥವಾ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅಂತ ಕೂಡ ಹೇಳ್ಬೋದು. ಸೊ ಎಕ್ಸ್ ಬೈ 2 ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಅಂತ ಇದೆ. ಸೊ ಇಲ್ಲಿ ಲಿಮಿಟ್ಸ್ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ಇವಾಗ ನೋಡಿ ವ್ಯಾಲ್ಯೂ ಪುಟ್ ಮಾಡಬೇಕು. 4 ಆ್ಯಸ್ ಇಟ್ ಈಸ್ ನೋಡಿ ಅಪ್ಪರ್ ಲಿಮಿಟ್ ಫಸ್ಟು ಎಕ್ಸ್ ಪ್ಲೇಸಲ್ಲಿ ಎ ಬರುತ್ತೆ ಎ ಬೈ 2 ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವಯರ್ ಸಾರಿ ಎಕ್ಸ್ ಸ್ಕ್ವೇರ್ ಅಂತಂದರೆ ಇಲ್ಲಿ ಕೂಡ ಎ ವ್ಯಾಲ್ಯೂ ಪುಟ್ ಮಾಡಬೇಕು. ನೋಡಿ ಎಕ್ಸ್ ಎಲ್ಲಿರುತ್ತಲ್ಲ ಸೊ ಎಲ್ಲಿರುತ್ತಲ್ಲ ಎಕ್ಸ್ ಎಲ್ಲ ಪ್ಲೇಸಲ್ಲಿ ಕೂಡ ನಾವು ಏನು ತಗೋಬೇಕು ಎ ಅಂತ. ಸೊ ಎಕ್ಸ್ ಪ್ಲೇಸಲ್ಲಿ ಏನು ಬಂತು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಇಲ್ಲಿನೂ ಕೂಡ ಎಕ್ಸ್ ಇದೆಯಲ್ಲ ಸೊ ಎ ಬೈ ಎ ಆಗುತ್ತೆ. ಇದೇನು ಬಂತು ನಮ್ಗೆ ಇವಾಗ ಅಪ್ಪರ್ ಲಿಮಿಟ್ ಅಂತ. ಇವಾಗ ನೋಡಿ ಲೋವರ್ ಲಿಮಿಟ್ ಪುಟ್ ಮಾಡಬೇಕಾದ್ರೆ ನಾವೇನು ತಗೊತೀವಿ ಸೈನು ಮೈನಸ್. ಸೊ ಕಂಟಿನ್ಯೂಯೇಷನ್ ಏನಾಗುತ್ತೆ ಲೋವರ್ ಲಿಮಿಟ್ ಏನಿದೆ ಎಕ್ಸ್ ವ್ಯಾಲ್ಯೂ 0 ಬೈ 2 ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್ ಅಥವಾ 0ನೂ ಬರೀಬೋದು ಏನು ಪ್ರಾಬ್ಲಮ್ ಇಲ್ಲ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ 0 ಬೈ ಎ ಅಂತ. ಸೊ ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಈಸ್ ಈಕ್ವಲ್ ಟು 4 ಇಂಟು ನೋಡಿ ಎ ಬೈ 2 ಇಂಟು ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಅಂದರೆ 0 ಆಗಿಬಿಡುತ್ತೆ. ಸೊ ಈ ಫುಲ್ ಟರ್ಮ್ ಏನಾಯಿತು ನಮಗೆ 0 ಪ್ಲಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ನೋಡಿ ಎ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ನಮಗೆ 1 ಮೈನಸ್ ಇಲ್ಲಿ ನೋಡಿ 0 ಇಂಟು ಎನಿಥಿಂಗ್ ಈಸ್ 0 ಬರುತ್ತೆ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ 0 by anything is 0. So further simplification is equal to 4 into ನೋಡಿ a square by 2 as it is. ಸೊ ಸೈನ್ ಇನ್ವರ್ಸ್ 1 ಅಂದರೆ ನೋಡಿ ನಮಗೇನು ಗೊತ್ತಿರಬೇಕು ಸೈನ್ 90 ಡಿಗ್ರಿ ಅಥವಾ ಪೈ ಬೈ 2 ಎರಡೂ ಒಂದೇ. ಇದು ರೇಡಿಯನಲ್ಲಿ ಇದು ಡಿಗ್ರಿಯಲ್ಲಿದೆ. ಸೊ ವ್ಯಾಲ್ಯೂ ಏನಿದೆ ನಮಗೆ 1 ಅಂತ. ಸೊ ಇನ್ ಕೇಸ್ ಇದು ಸೈನನ್ನು ಈ ಕಡೆ ತಗೊಂಡ್ರೆ ಏನಾಗುತ್ತೆ 90 ಇರ್ಬೋದು ಅಥವಾ ಪೈ ಬೈ 2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಸೊ ನೋಡಿ ಸ್ಟ್ಯಾಂಡರ್ಡ್ ಡಿಗ್ರೀಸು ಯಾವ್ದು ಗೊತ್ತಿರಬೇಕು ಅಂದರೆ 0 ಡಿಗ್ರಿ 30 ಡಿಗ್ರಿ 45 60 ಡಿಗ್ರಿ 90 ಡಿಗ್ರಿ ಗೊತ್ತಿರಬೇಕು ವ್ಯಾಲ್ಯೂಸ್. ಸೊ ಇವಾಗ ಏನಾಯಿತು ನಮಗೆ ಇದು ಇಂಟು ಪೈ ಬೈ 2 ಸೈನ್ ಇನ್ವರ್ಸ್ 1 ಈಸ್ ಅ ಪೈ ಬೈ 2 ಮೈನಸ್ ನೋಡಿ 0 ಇದು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ 0 ಅಂತಂದರೆ ಏನಿದೆ ನಮಗೆ 0. ಸೊ ಏನಾಗುತ್ತೆ ಇದು ಕೂಡ ಟರ್ಮು ಎ ಸ್ಕ್ವೇರ್ ಬೈ 2 ಇಂಟು 0. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 4 ಇಂಟು ನೋಡಿ
ಇಲ್ಲಿ ಎ ಸ್ಕ್ವೇರ್ ಇಂಟು ಪೈ, ಎ ಸ್ಕ್ವೇರ್ ಇಂಟು ಪೈ ಮಲ್ಟಿಪ್ಲೈ 2 2s 4. ಇಲ್ಲಿ ನೋಡಿ ಇದು ಟರ್ಮ್ 0 ಆಗಿಬಿಡ್ತು. ಎ ಸ್ಕ್ವೇರ್ ಬೈ 2 ಇಂಟು 0 ಅಥವಾ 0 ಇಂಟು ಎನಿಥಿಂಗ್ 0 ಆಗುತ್ತೆ. ಇವಾಗ 4 4 ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ನಮಗೆ? ಎ ಸ್ಕ್ವಯರ್ ಪೈ ಸ್ಕ್ವೇರ್ ಯೂನಿಟ್, ಬಿಕಾಸ್ ಏರಿಯಾ ಕೇಳ್ತಿದ್ದಾನಲ್ಲ ಅದಕ್ಕೆ ಸ್ಕ್ವೇರ್ ಯೂನಿಟ್. ಸೊ ರಿಕ್ವೈರ್ಡ್ ಏರಿಯಾ ಏನು ಬಂತು ನಮಗೆ? ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ನೋಡೋಣ ಕ್ವಶನ್ ಏನಿತ್ತು ಅಂತ ನೋಡಿ. ಫೈಂಡ್ ಏರಿಯಾ ಆಫ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಇದೆ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್. ಸೊ ಗಿವನ್ ಸರ್ಕಲ್ ತಗೋಬೇಕು ಫಸ್ಟ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇದೆ. ಸೊ ಏರಿಯಾ ಆಫ್ ರೀಸನ್ ಬಾಂಡೆಡ್ ಬೈ ದಿ ಕರ್ವ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಲೈನ್ ಫ್ರಮ್ ಎಕ್ಸ್ ಈಸ್ ಈಕ್ವಲ್ ಟು 0 ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಬರುತ್ತೆ. ಅಂದರೆ ಇಂಟರ್ವಲ್ಸು, ಡೆಫಿನೆಟ್ ಇಂಟರ್ವಲ್ಸು 0ದಿಂದ ಎ ಬರುತ್ತೆ. ಸೊ ಇವಾಗ ಇಕ್ವೇಷನ್ 1 ಇದೆಯಲ್ಲ, ಏನಾಗುತ್ತೆ ಅಲ್ಲಿ ವೈ ಸ್ಕ್ವೇರ್ ಅಥವಾ ವೈಯನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇವಾಗ ನೋಡಿ ರಿಕ್ವೈರ್ಡ್ ಏರಿಯಾ ಅಂತಂದರೆ ಏನಾಗುತ್ತೆ ನಮಗೆ? ಈಸ್ ಈಕ್ವಲ್ ಟು 4 ಇಂಟು ಇಂಟಿಗ್ರೇಷನ್ 0 ಟು ಎ, ಬಿಕಾಸ್ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಎಲ್ಲಿಂದ ಎಲ್ಲಿವರೆಗೂ ಇಂಟರ್ವಲ್ಲು 0ದಿಂದ ಎವರೆಗೂ. ಸೊ ಫಂಕ್ಷನ್ ಏನು ಬರುತ್ತೆ ಇಲ್ಲಿ ನಮಗೆ? ವೈ ಇಂಟು ಡಿ ಎಕ್ಸ್. ಸೊ ಇವಾಗ ವೈ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಏನಿದೆ ವೈ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಏನಾಗುತ್ತೆ? ಈಸ್ ಈಕ್ವಲ್ ಟು 4 ಇಂಟು ಇಂಟಿಗ್ರೇಷನ್ 0 ಟು ಎ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಇದನ್ನು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಏನು. ಸೊ ಇದನ್ನು ಯೂಸ್ ಮಾಡಿಕೊಂಡಾಗ ಏನು ಬಂತು ನಮಗೆ? 4 ಆ್ಯಸ್ ಇಟ್ ಈಸ್. ಸೊ ಎಕ್ಸ್ ಬೈ 2 ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ. ಸೊ ಇಂಟರ್ವಲ್ ಏನಿದೆ 0 ಟು ಎ. ಸೊ ಫಸ್ಟು ಅಪ್ಪರ್ ಲಿಮಿಟ್ ಎ ಪುಟ್ ಮಾಡಿದಾಗ ನೋಡಿ ಇಲ್ಲಿ ಎ ಸ್ಕ್ವೇರ್ ಅಂತಂದರೆ 0 ಬಂದುಬಿಡುತ್ತೆ ಈ ಟರ್ಮು. ಅದೇ ಥರ ಎ ಕ್ಯಾನ್ಸಲ್ ಆಗಿಬಿಟ್ಟು ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ 1 ಬರುತ್ತೆ, ಮೈನಸ್ 0 ಪುಟ್ ಮಾಡಿದಾಗ 0 ಬೈ 2. ಸೊ ಫಸ್ಟ್ ಟರ್ಮ್ 0 ಆಗೋಯ್ತು. ಆಮೇಲೆ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ 0 ಬೈ ಎ ಅಂದರೆ 0 ಬೈ ಎನಿಥಿಂಗ್ ಈಸ್ 0 ಇದೆ. ಸೊ ಸೈನ್ 0 ಆಯಿತು. ಇವಾಗ 4 ಇಂಟು ದಿಸ್ ಟರ್ಮ್ 0 ಆಗಿದೆ. ಸೊ ಇದು ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ 1. ನೋಡಿ ಸೈನ್ ಇನ್ವರ್ಸ್ 1 ಅಂತಂದರೆ ಏನಿದೆ ನಮಗೆ? ಪೈ ಬೈ 2 ಅಥವಾ 90 ಡಿಗ್ರಿ ಅಂತ ಕೂಡ ಹೇಳ್ಬೋದು. ಮೈನಸ್ 0 ಇಂಟು ಎನಿಥಿಂಗ್ 0 ಆಗಿದೆ ಆಲ್ರೆಡಿ, ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 0 ಇಸ್ ಆಲ್ಸೋ 0 ಬರುತ್ತೆ. ಏನಕ್ಕಂದರೆ ಸೈನ್ 0 ಅಂದರೆ 0 ಇದೆ. ಸೊ ಅದನ್ನು ಇನ್ವರ್ಸ್ ತೊಗೊಂಡ್ರು ಕೂಡ 0ನೇ ಆಗುತ್ತೆ. ಇವಾಗ 4 ಇಂಟು ನೋಡಿ ಎ ಸ್ಕ್ವೇರ್ ಇಂಟು ಪೈ 2 ಇಂಟು 2. ನೋಡಿ ಮಲ್ಟಿಪ್ಲಿಕೇಶನ್ ಯಾವಾಗಲೂ ನ್ಯೂಮರೇಟರ್ ಸಪ್ರೇಟ್ ಡಿನಾಮಿನೇಟರ್ ಸಪ್ರೇಟ್ ಇರುತ್ತೆ. ಎಡಿಷನ್ ಸಬ್ಸ್ಟ್ರಕ್ಷನಲ್ಲಿ ಮಾತ್ರ ನಾವು ಎಲ್ ಸಿ ಎಮ್ ತೊಗೊತೀವಿ, ಬಟ್ ಮಲ್ಟಿಪ್ಲಿಕೇಶನಲ್ಲಿ ಎಲ್ ಸಿ ಎಮ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ 4 ಇಂಟು ಎ ಸ್ಕ್ವೇರ್ ಪೈ ಬೈ 4. ಇವಾಗ 4 4 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬಂತು? ರಿಕ್ವೈರ್ಡ್ ಏರಿಯಾ ಎ ಸ್ಕ್ವೇರ್ ಪೈ ಸ್ಕ್ವೇರ್ ಯೂನಿಟ್ಸ್. ನೋಡಿ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್. ನೋಡಿ 2024-25 ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, ಅದರಲ್ಲಿ ಕೇಳಿರೋಂಥ ಕ್ವಶನ್ ಇದು. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದು ಕೂಡ 5 ಮಾರ್ಕ್ ಕ್ವಶನ್ನೇ ಬರುತ್ತೆ. ಸೊ ಫೈಂಡ್ ದಿ ಏರಿಯಾ ಆಫ್ ದಿ ರೀಸನ್ ಬಾಂಡೆಡ್ ಬೈ ದಿ ಎಲಿಪ್ಸ್ ಕೊಟ್ಟಿದ್ದಾನೆ. ನೋಡಿ ಫಸ್ಟ್ ಕ್ವಶನ್ ಏನಿತ್ತು ನಮಗೆ? ಸರ್ಕಲ್ ಇತ್ತು. ಇವಾಗ ಎಲಿಪ್ಸ್ ಕೊಟ್ಟಿದ್ದಾನೆ. ಎಲಿಪ್ಸ್ ಏನಿದೆ? ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1 ಬೈ ಇಂಟಿಗ್ರೇಷನ್ ಮೆಥಡ್ ಅಂತ ಹೇಳಿದ್ದಾನೆ. ಸೊ ಕೊಟ್ಟಿರೋದು ಯಾವುದು ನಮಗೆ? ಎಲಿಪ್ಸ್. ಗಿವನ್ ಏನಿದೆ ನಮಗೆ? ಎಲಿಪ್ಸ್. ನೋಡಿ ಎಲಿಪ್ಸ್ ಏನಿದೆ ನಮಗೆ? ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 1. ನೋಡಿ ಇಲ್ಲಿ ನಾವು ಇದನ್ನು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16 ಇದೆಯಲ್ಲ, ನಾವು 4 ಸ್ಕ್ವೇರ್ ಅಂತ ಕೂಡ ತಗೋಬೋದು. ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಅಂತಂದರೆ ಏನು ಯಾವುದಕ್ಕೂ ಸ್ಕ್ವೇರ್ ಇದೆ? 3 ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇಲ್ಲಿ ನೋಡಿ ನಾವು ಡೈಗ್ರಾಮ್ ತಗೋಬೋದು ಎಲಿಪ್ಸ್. ನೋಡಿ ಇಲ್ಲಿ 2 ಡೈಮೆನ್ಷನಲ್ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ವೈ ಡ್ಯಾಶ್ ವೈ ಎಕ್ಸ್ ಡ್ಯಾಶ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಸೆಂಟರ್ ಯಾವಾಗಲೂ ನಮ್ಗೆ ಏನಿರುತ್ತೆ? 0 ಇರುತ್ತೆ. ಬಟ್ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ತೊಗೊಂಡಾಗ ಏನು ಬರುತ್ತೆ ನಮಗೆ? 4. ಸೊ ಇಲ್ಲಿ 1 2 3 4 ಅಂತ ತಗೊಳ್ಳೋಣ. ಇಲ್ಲಿ 1 2 3
ಸೊ ಇಲ್ಲಿ ನಮಗೆ ಬೇಕಿರೋದು ಇಲ್ಲಿ ನೋಡಿ, ಈ ಕಡೆ 1 2 3 ಅಂತ, ಈ ಕಡೆ ಇನ್ನೊಂದು ತಗೋಬೋದು 4 ಅಂತ. ಸೊ ಈ ಕಡೆ 1 2 3 ನೋಡಿ. ಇವಾಗ ಸರ್ಕಲ್ ತೊಗೊಂಡಾಗ ಏನಾಗುತ್ತೆ ನಮಗೆ, ಇಲ್ಲಿ ವೈ ವ್ಯಾಲ್ಯೂ ಏನಾಗುತ್ತೆ 0,3 ಬಿಕಾಸ್ 3 ಸ್ಕ್ವೇರ್ ಇದೆ. ಅದೇ ಥರ ಇಲ್ಲಿ ಎಕ್ಸ್ ಎಕ್ಸಿಸ್ 4,0 ನೋಡಿ. ಇವಾಗ ಇದು ಎಲಿಪ್ಸ್ ತೊಗೊಂಡಾಗ ಏನು ಬರುತ್ತೆ ನಮಗೆ, ಇಲ್ಲಿ ನೋಡಿ ಎಲಿಪ್ಸು ಎಕ್ಸ್ ಎಕ್ಸಿಸ್ ಇದ್ದಾಗ ಏನು ಬಂತು ನಮಗೆ 4,0 ಬರುತ್ತೆ, ವೈ ಎಕ್ಸಿಸ್ ಇದ್ದಾಗ 0,3. ಸೊ ಇವಾಗ ಈ ಎಲಿಪ್ಸ್ ಇಕ್ವೇಷನ್ ಕೊಟ್ಟಿದ್ದಾನಲ್ಲ, ಇಲ್ಲಿ ವೈಯನ್ನು ನಾವು ಸಪ್ರೇಟ್ ಮಾಡಬೇಕು. ಸೊ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು ಏನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 16 ಆ ಕಡೆ ತಗೊಂಡ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16. ಸೊ ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಆಸ್ ಇಟ್ ಈಸ್, ಎಲ್ ಸಿ ಎಮ್ ಏನಾಗುತ್ತೆ 16. ಸೊ ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ 16. ಬಿಕಾಸ್ ನೋಡಿ ಎಡಿಷನ್ ಸಬ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ರ್ಯಾಷನಲ್ ನಂಬರ್ ಇದ್ದರೆ ನಾವು ಎಲ್ ಸಿ ಎಮ್ ತಗೊತೀವಿ. ಸೊ 16 ಮೈನಸ್ ಎಕ್ಸ್ ಸ್ಕ್ವೇರ್. ಇವಾಗ ವೈ ಸ್ಕ್ವೇರ್ ಮಾತ್ರ ಸಪ್ರೇಟ್ ಮಾಡಿಕೊಂಡ್ರೆ 9ಅನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ ನೋಡಿ 9 ಡಿವೈಡೆಡ್ ಬೈ 16 ಇಂಟು 16 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಮತ್ತೆ ಕನ್ಫ್ಯೂಷನ್ ಆಗಿಬಿಡಿ, ಈ 16 ಕ್ಯಾನ್ಸಲ್ ಆಗುತ್ತೆ. ಇಲ್ಲ, ಬಿಕಾಸ್ ನಾವು ಎಲ್ ಸಿ ಎಮ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ. ಇವಾಗ ನಮಗೆ ಬೇಕಿರೋದು ವೈ ಮಾತ್ರ, ಬಟ್ ಇಲ್ಲಿರೋದು ವೈ ಸ್ಕ್ವೇರ್ ಇದೆ. ಸೊ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ 9 ಡಿವೈಡೆಡ್ ಬೈ 16 ಇಂಟು 16 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ 9ಗೆ 16ಗೆ ರೂಟ್ ರಿಮೂವ್ ಮಾಡ್ಬೋದು. ಏನು ಬರುತ್ತೆ ನಮಗೆ 3/4 ಸ್ಕ್ವೇರ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಇದು 16 ಮೈನಸ್ ಎಕ್ಸ್ ಸ್ಕ್ವೇರ್ ಇದಕ್ಕೆ ರಿಮೂವ್ ಮಾಡೋಕ್ಕಾಗೋದಿಲ್ಲ, ರೂಟು ಇದಂಗೆ ಇರುತ್ತೆ. ಸೊ ಓನ್ಲಿ ನಾವು 9/16 ಇದೆಯಲ್ಲ ಇದಕ್ಕೆ ಮಾತ್ರ ರಿಮೂವ್ ಮಾಡ್ಬೋದು, ಇದು ಬರೋದಿಲ್ಲ ಬಿಕಾಸ್ ಮಧ್ಯದಲ್ಲಿ ಸಬ್ಸ್ಟ್ರಾಕ್ಷನ್ ಅಂದರೆ ಮೈನಸ್ ಇರೋದ್ರಿಂದ. ಇವಾಗ ನಾವು ರಿಕ್ವೈರ್ಡ್ ಏರಿಯಾನ ಫೈಂಡ್ ಮಾಡ್ಬೋದು. ಸೊ ರಿಕ್ವೈರ್ಡ್ ಏರಿಯಾ ಇಲ್ಲಿ ನೋಡಿ ಶೇಡೆಡ್ ಯಾವುದು ರೀಸನ್ ನಮಗೆ ಬೇಕಿರೋದು, ಈ ರೀಸನ್ನ ನಾವು ಫೈಂಡ್ ಮಾಡಬೇಕಿರೋದು ಎಷ್ಟಿದೆ ಅಂತ ಏರಿಯಾ. ಸೊ therefore required area is equal to 4 into area of region A. ನೋಡಿ ಇಲ್ಲಿ ಇದೆಯಲ್ಲ ಇದನ್ನು ರೀಸನ್ A ಅಂತ ತಗೋಬೋದು. ಸೊ ಏರಿಯಾ ಆಫ್ ರೀಸನ್ A. ಸೊ ಇವಾಗ ನೋಡಿ ಏನಾಗುತ್ತೆ ಈಸ್ ಈಕ್ವಲ್ ಟು 4 ಇಂಟು ಇಂಟಿಗ್ರೇಷನ್ 0 to 4. ಏನಕ್ಕಂದರೆ ನೋಡಿ ಇಲ್ಲಿ ಯಾವ್ದು ಸ್ಟಾರ್ಟ್ ಆಗಿರುತ್ತೆ ನಮಗೆ 0,0. ಇಲ್ಲಿ ನೋಡಿ ಇಂಟರ್ವಲ್ ಇಲ್ಲಿ ತೊಗೊಂಡಾಗ 0,0 ಪಾಯಿಂಟ್ ಬರುತ್ತೆ ಸೆಂಟ್ರಲ್ಲಿ. ಸೊ ಅದೇ ನಾವು ಎಕ್ಸ್ ಎಕ್ಸಸ್ ತೊಗೊಂಡಾಗ ಇಲ್ಲಿ ಏನು ಬಂತು ನಮಗೆ 4,0 ನೋಡಿ, ಇಲ್ಲಿಂದ 4 ಇದೆ. ಸೊ ವೈ ಎಕ್ಸಸ್ ಏನಾಗಿರುತ್ತೆ ನಮಗೆ 0. ಸೊ ಇಂಟರ್ವಲ್ ಏನು ಬರುತ್ತೆ ನಮಗೆ 0 to 4 ಅಂತ. ಸೊ ವೈ ಇಂಟು ಡಿ ಎಕ್ಸ್. ಇವಾಗ ನಾವು ಆಲ್ರೆಡಿ ವೈ ಫೈಂಡ್ ಮಾಡಿದ್ವಿ, ಮೀನ್ಸ್ ವೈ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇಂಟಿಗ್ರೇಷನ್ 0 to 4 ವೈ ಅಂತಂದರೆ ಏನಿದೆ 3/4 ಸ್ಕ್ವೇರ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ನೋಡಿ ಇದನ್ನು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಇಲ್ಲಿನೂ ಕೂಡ ನಾವು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊತೀವಿ. ಯಾವುದಿದೆ ನಮಗೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಇಲ್ಲಿ ಬರೀತೀವಿ ನೋಡಿ. ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಗುತ್ತೆ x/2 ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ x/a ಪ್ಲಸ್ ಸಿ ಅಂತ ಇದೆ. ಸೊ ಇಲ್ಲಿ ಡೆಫಿನೆಟ್ ಇಂಟಿಗ್ರಲ್ ಇರೋದ್ರಿಂದ ಸಿ ಬರೋದಿಲ್ಲ, ನಮಗೆ ಇಂಟರ್ವಲ್ ಇರುತ್ತೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 4 ಇಂಟು ನೋಡಿ ಇಂಟಿಗ್ರೇಷನ್ ಇಲ್ಲಿ 3/4 ಕೂಡ ನಾವು ಹೊರಗಡೆ ತೊಗೊಂಡ್ಬಿಡೋಣ, ಆಮೇಲೆ ಇಂಟಿಗ್ರೇಷನ್ ಮಾಡ್ಬೋದು. 4 ಇಂಟು 3/4. ಸೊ ಇಂಟಿಗ್ರೇಷನ್ 0 to 4 ಸ್ಕ್ವೇರ್ ರೂಟ್
16 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ 4 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ ನಮಗೆ 3 ಮಾತ್ರ. ಈಸ್ ಈಕ್ವಲ್ ಟು 3 ಇಂಟು ಇಂಟಿಗ್ರೇಷನ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್. ಏನು ಬರುತ್ತೆ ನಮಗೆ 16 ಇದೆ ಅಂದರೆ ಸ್ಕ್ವೇರ್ ಆಗುತ್ತಲ್ಲ. ಓಕೆ, ಒಂದು ನಿಮಿಷ, ಇದನ್ನು ಸ್ಕ್ವೇರ್ ಮಾಡಬೇಕು. 16ಅನ್ನು ನಾವು ಸ್ಕ್ವೇರ್ ತೊಗೊಂಡಾಗ ಏನಾಗುತ್ತೆ 4 ಸ್ಕ್ವೇರ್. ಸೊ ಅವಾಗ ಎ ವ್ಯಾಲ್ಯೂ ಬರುತ್ತೆ ನಮಗೆ 4 ಸ್ಕ್ವಯರ್. ಸೊ ಎ ವ್ಯಾಲ್ಯೂ ಏನಾಯಿತು 4. ಎಕ್ಸ್ ಏನಿದೆ ನಮಗೆ ಎಕ್ಸ್. ಸೊ ಇಲ್ಲಿ ನೋಡಿ x/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವ್ಯಾಲ್ಯೂ ಏನಿದೆ ನಮಗೆ 4 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ x/4. ಸೊ ಇಂಟರ್ವಲ್ ಏನಿದೆ 0 to 4. ಇವಾಗ ನೋಡಿ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್. ಫಸ್ಟು ಯಾವಾಗಲೂ ಅಪ್ಪರ್ ಲಿಮಿಟ್ ಪುಟ್ ಮಾಡ್ತೀವಿ, ಆಮೇಲೆ ಲೋವರ್ ಲಿಮಿಟ್. ಈಸ್ ಈಕ್ವಲ್ ಟು 3 ಇಂಟು ನೋಡಿ ಅಪ್ಪರ್ ಲಿಮಿಟ್ ಏನಿದೆ 4/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ ಎಕ್ಸ್ ವ್ಯಾಲ್ಯೂ 4 ಅಂದರೆ ಇಲ್ಲಿ ಕೂಡ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16/2 ಸೈನ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ ಏನಿದೆ 4/4. ಸೊ ಮೈನಸ್ ಲೋವರ್ ಲಿಮಿಟ್ 0/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 0 ಪ್ಲಸ್ 4 ಸ್ಕ್ವೇರ್ ಅಂತಂದರೆ 16/2 ಸೈನ್ ಇನ್ವರ್ಸ್ 0/4. ನೋಡಿ ಸಿಂಪ್ಲಿಫಿಕೇಷನ್ ಏನಾಗುತ್ತೆ ಈಸ್ ಈಕ್ವಲ್ ಟು 3 ಇಂಟು ನೋಡಿ ಇಲ್ಲಿ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂದರೆ 0 ಆಗಿಬಿಡುತ್ತೆ. 0 ಇಂಟು ಎನಿಥಿಂಗ್ ಈಸ್ 0 ಪ್ಲಸ್ 2 1s 2 8s. ಸೊ 8 ಇಂಟು ಸೈನ್ ಇನ್ವರ್ಸ್ 4 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ 1 ಮೈನಸ್ ಇಲ್ಲಿ ನೋಡಿ 0 ಇಂಟು ಎನಿಥಿಂಗ್ ಈಸ್ 0 ಮೈನಸ್ ನೋಡಿ ಇಲ್ಲಿ ಏನಕ್ಕಂದರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ. ಸೊ 2 1s 2 8s 8 ಇಂಟು ಸೈನ್ ಇನ್ವರ್ಸ್ ನೋಡಿ 0 ಎನಿಥಿಂಗ್ ಈಸ್ 0. Simplification. This is equal to 3 into 8 into sin inverse ನೋಡಿ sin inverse 1 ಏನಾಗುತ್ತೆ sin pi/2 ಅಥವಾ 90 ಡಿಗ್ರಿ ಏನಿದೆ ನಮಗೆ 1 ಅಂತ. ಸೊ ಇದನ್ನು ಇನ್ವರ್ಸ್ ತಗೊಂಡಾಗ ಸೈನ್ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ pi/2 ಅಥವಾ 90 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಸೊ ಇಂಟು ಏನಾಗುತ್ತೆ ನಮಗೆ pi/2 ಮೈನಸ್ ನೋಡಿ ಇದು 0 ಇದೆ. ಸೊ ಸೈನ್ ಇನ್ವರ್ಸ್ 0 ಅಂತಂದರೆ ಅದು ಕೂಡ 0. 8 ಇಂಟು 0. ಸೊ ಏನು ಬರುತ್ತೆ ಆನ್ಸರ್ 3 ಇಂಟು ಇಲ್ಲಿ ನೋಡಿ ಕ್ಯಾನ್ಸಲ್ ಮಾಡ್ಬೋದು 2 1s 2 4s. ಸೊ 4π ಆನ್ಸರ್ ಏನು ಬರುತ್ತೆ ನಮಗೆ 3 4s 12 ಸ್ಕ್ವಯರ್ ಯೂನಿಟ್ಸ್. ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್. ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್ x square by 16 plus y square by 9 is equal to 1 by integration. ಸೊ ಗಿವನ್ ಎಲಿಪ್ಸ್ ಏನಿದೆ ನಮಗೆ x square by 16 plus y square by 9 is equal to 1 ಇದೆ. ಸೊ ಇಟ್ ಇಂಪ್ಲೈಸ್ ನೋಡಿ ಇಲ್ಲಿ ನಾವು ಏನು ಮಾಡೋಣ 16 ಇದೆಯಲ್ಲ ಯಾವುದ್ರದ್ದು ಸ್ಕ್ವೇರ್ ಇದೆ ನಮಗೆ 4. ಸೊ x square by 4 square ಪ್ಲಸ್ y square by 9 square ಅಂದರೆ 3 square ಸಾರಿ 9 ಅಂದರೆ 3 square ಈಸ್ ಈಕ್ವಲ್ ಟು 1. ಸೊ ಅವಾಗ ನಮಗೆ ಎಲಿಪ್ಸ್ ಏನಾಗುತ್ತೆ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಬಂದಾಗ 0ದಿಂದ 4 ನೋಡಿ ಎಕ್ಸ್ ವ್ಯಾಲ್ಯೂ 4 ಇದೆ. ಸೊ ವೈ ವ್ಯಾಲ್ಯೂ 0 4,0. ಅದೇ ಥರ ವೈ ವ್ಯಾಲ್ಯೂ ತೊಗೊಂಡಾಗ ನೋಡಿ ವೈ ವ್ಯಾಲ್ಯೂ 3 ಇದೆ, ಎಕ್ಸ್ ವ್ಯಾಲ್ಯೂ 0 0,3. ಸೊ ಮಧ್ಯದಲ್ಲಿ 0,0 ಇರುತ್ತೆ ಪಾಯಿಂಟ್ಸು. ಇವಾಗ ನೋಡಿ ಯೂಸಿಂಗ್ ಗಿವನ್ ಎಲಿಪ್ಸ್ ವೈ ಸಪ್ರೇಟ್ ಮಾಡ್ಕೊಂಡಾಗ ನೋಡಿ ಫಸ್ಟ್ y square by 9 ಅಂದರೆ x square by 16 ಈ ಕಡೆ ಹೋದರೆ ಮೈನಸ್ ಆಯಿತು. LCM ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನೋಡಿ y square ಏನು ಬರುತ್ತೆ 9 ಈ ಕಡೆ ಹೋದರೆ ಡಿವಿಷನ್ ಬಿಕಮ್ಸ್ ಮಲ್ಟಿಪ್ಲಿಕೇಶನ್ 9/16 ಇಂಟು 16 ಮೈನಸ್ x square ಆಗುತ್ತೆ. ಸೊ y ಈಸ್ ಈಕ್ವಲ್ ಟು ನೋಡಿ ನಮಗೆ y square ಇದೆ. ಸೊ ಬರೀ y ತೊಗೋಬೇಕು ಅಂದರೆ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ಸ್ಕ್ವೇರ್ ರೂಟ್ 9/16 ಇಂಟು 16 ಮೈನಸ್ x square. ಸೊ ರೂಟ್ 9/16 ರೂಟ್ ರಿಮೂವ್ ಮಾಡಿದ್ರೆ 3/4.
ಸೊ ಸ್ಕ್ವೇರ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಇದಕ್ಕೆ ಮಾತ್ರ ರಿಮೂವ್ ಆಗೋದಿಲ್ಲ ಬಿಕಾಸ್ ಇದು ಮಧ್ಯದಲ್ಲಿ ಮೈನಸ್ ಇದೆ. ಇವಾಗ ರಿಕ್ವೈರ್ಡ್ ಏರಿಯಾ 4 ಇಂಟು ಏರಿಯಾ ಆಫ್ ದ ರೀಸನ್ ಎ. ನೋಡಿ ಇಲ್ಲಿದೆಯಲ್ಲ ಈ ರೀಸನನ್ನು ಫೈಂಡ್ ಮಾಡ್ತಾ ಇದ್ದೀವಿ. ಸೊ 4 ಇಂಟು ಇಂಟಿಗ್ರೇಷನ್ 0 to 4 y ಇಂಟು ಡಿ ಎಕ್ಸ್. ಸೊ 4 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 0 to 4 y ಅಂದರೆ ನೋಡಿ ಏನಿದೆ ನಮಗೆ 3/4 ಇಂಟು ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಂಟು ಡಿ ಎಕ್ಸ್. ಇವಾಗ ನೋಡಿ 3/4 ಔಟ್ಸೈಡ್ ಕಾನ್ಸ್ಟೆಂಟ್ ಇದೆಯಲ್ಲ, ಸೊ 4 ಕ್ಯಾನ್ಸಲ್ ಆಗಿಬಿಟ್ಟು 3 ಮಾತ್ರ ರಿಮೈನಿಂಗ್. ಇಂಟಿಗ್ರೇಷನ್ 16ಅನ್ನು ನಾವು ಸ್ಕ್ವೇರ್ ತೊಗೊಂಡಾಗ 4 ಸ್ಕ್ವೇರ್ ಆಗುತ್ತೆ. 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ ನೋಡಿ ಯಾವೊಂದು ಪರ್ಟಿಕ್ಯುಲರ್ ಫಂಕ್ಷನ್ ಅಥವಾ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಅಂದರೆ ಇಂಟಿಗ್ರೇಷನ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ x/2 ಇಂಟು ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಎ ಅಂತ. ಸೊ ನೋಡಿ ಎ ವ್ಯಾಲ್ಯೂ ಏನಾಗುತ್ತೆ ನಮಗೆ 4, ಎಕ್ಸ್ ವ್ಯಾಲ್ಯೂ ಎಕ್ಸ್. ಸಿಂಪ್ಲಿಫೈ ಮಾಡಿ ಇಲ್ಲಿ ಮೀನ್ಸ್ ಇಂಟಿಗ್ರೇಷನ್ ಮಾಡಿದಾಗ 3 ಆ್ಯಸ್ ಇಟ್ ಈಸ್ ನೋಡಿ x/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಿಕಾಸ್ ಎ ಪ್ಲೇಸಲ್ಲಿ 4 ಇದೆ 4 ಸ್ಕ್ವೇರ್ ಪ್ಲಸ್ ಎ ಪ್ಲೇಸಲ್ಲಿ 4 ಮತ್ತು 4 ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ x/4 ಇಂಟರ್ವಲ್ 0 to 4. ನೋಡಿ ಅಪ್ಪರ್ ಲಿಮಿಟ್ ಫಸ್ಟ್ 4 ಪುಟ್ ಮಾಡಿಬಿಟ್ಟು ಆಮೇಲೆ ಲೋವರ್ ಲಿಮಿಟ್ 0 ಆಗಿದಾಗ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ಎಂಡ್ 3 ಇಂಟು 4π ಅಂತಂದರೆ 12 ಸ್ಕ್ವೇರ್ ಯೂನಿಟ್ಸ್. ನೋಡಿ ಫಸ್ಟ್ ಕ್ವಶನ್ ಸರ್ಕಲ್ ಮೇಲೆ ಕೇಳಿದ್ದ, ಸೆಕೆಂಡ್ ಕ್ವಶನ್ ಎಲಿಪ್ಸ್ ಮೇಲೆ ಕೇಳಿದ್ದಾನೆ. ಸೊ ಯಾವುದಾದ್ರೂ ಕ್ವಶನ್ ರಿಪೀಟ್ ಆಗ್ಬೋದು ಇದರಲ್ಲಿ ಕ್ವಶನ್. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. ಫೈಂಡ್ ದಿ ಏರಿಯಾ ಆಫ್ the region bounded by the line y is equal to 3x plus 2, the x-axis and the coordinate x is equal to -1 and x is equal to 1 by integration method ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಕೊಟ್ಟಿರೋದು ನೋಡಿ ಏರಿಯಾ ರೀಸನ್ ಬೌಂಡೆಡ್ ಬೈ ದ ಲೈನ್ ಕೊಟ್ಟಿದ್ದಾನೆ. ಗಿವನ್ ಲೈನ್ ಏನಿದೆ ನಮಗೆ y is equal to 3x plus 2 ಇದೆ. ಸೊ ಇಲ್ಲಿ ನೋಡಿ ನಾವೇನು ಮಾಡಬೇಕು, ವ್ಯಾಲ್ಯೂಸನ್ನು ಫೈಂಡ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ತೊಗೊಂಡ್ಬಿಟ್ಟು ವೈ ವ್ಯಾಲ್ಯೂಸನ್ನು ಫೈಂಡ್ ಮಾಡ್ಕೋಬೇಕು. ನೋಡಿ ಎಕ್ಸ್ ಇದೆ ವೈ. ಸೊ ಎಕ್ಸ್ ವ್ಯಾಲ್ಯೂ 0 ತೊಗೊಂಡಾಗ ನೋಡಿ ವೈ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 3 ಇಂಟು 0 ಪ್ಲಸ್ 2. ಸೊ ಏನು ಬರುತ್ತೆ 3 ಇಂಟು 0 ಇಸ್ 0 ಪ್ಲಸ್ 2. ಸೊ ಆನ್ಸರ್ ಏನು ಬರುತ್ತೆ 2. ಸೊ x0 ತೊಗೊಂಡಾಗ y ವ್ಯಾಲ್ಯೂ ಏನು ಬಂತು ನಮಗೆ 2. ಅದೇ ಥರ y ವ್ಯಾಲ್ಯೂ 0 ತೊಗೊಂಡಾಗ ನೋಡಿ y ವ್ಯಾಲ್ಯೂ 0 ತೊಗೊಂಡಾಗ 0 ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಪ್ಲಸ್ 2. ಸೊ ಇಲ್ಲಿ ಎಕ್ಸನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ 3x ಈಸ್ ಈಕ್ವಲ್ ಟು -2. ಸೊ ಎಕ್ಸ್ ಈಸ್ ಈಕ್ವಲ್ ಟು -2/3. ಸೊ ಎಕ್ಸ್ ಈಸ್ ಈಕ್ವಲ್ ಟು -2/3. 2/3 ಅಂತಂದರೆ ನೋಡಿ ಇದನ್ನು 3 ಡಿವೈಡ್ ಮಾಡ್ಬೋದು, ಡೆಸಿಮಲಲ್ಲಿ ಕೂಡ ತೊಗೋಬೋದು. 3 6 18 ಇದೆ. ಸೊ 20 ಆಗುತ್ತೆ 0 ಪಾಯಿಂಟ್ ತೊಗೊಂಡಾಗ. ಸೊ 3 6 18 ಮತ್ತು ಕ್ಯಾರಿ 2 ಆಗುತ್ತೆ ಮತ್ತು 18 0.66 ಬರುತ್ತೆ ಆನ್ಸರ್. ಸೊ 0.66. ಇವಾಗ ನೋಡಿ ನಾವಿಲ್ಲಿ ಗ್ರಾಫನ್ನು ಡ್ರಾ ಮಾಡ್ಕೋಬೋದು. ಏನು ಹೇಳಿದ್ದಾನೆ ಅವನು, ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಲೈನ್ ಕೊಟ್ಟಿದ್ದಾನಲ್ಲ. ಸೊ ಯಾವ ಏರಿಯಾನ ನಾವು ಫೈಂಡ್ ಮಾಡಬೇಕು ಅಂತ ನೋಡೋಣ. ಇಲ್ಲಿನೂ ಕೂಡ 2 ಡೈಮೆನ್ಷನಲ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್. ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ವೈ. ಸೊ ಸೆಂಟರ್ ಯಾವಾಗಲೂ ಏನಾಗಿರುತ್ತೆ 0 ಅಂದರೆ O ಅಂತ ಆಗಿರುತ್ತೆ. ಇವಾಗ ನೋಡಿ ಇಲ್ಲಿ 0,2 0 ತೊಗೊಂಡಾಗ 2 y ವ್ಯಾಲ್ಯೂ 2 ಇದೆ. ನೋಡಿ ಇಲ್ಲಿ 1 2 3 ಅಂತ ತೊಗೊಳ್ಳೋಣ. ಈ ಕಡೆನೂ -1 -2. ಸೊ ಈ ಕಡೆ -1 -2, ಈ ಕಡೆ 1 2 3 ಅಂತ. ಸೊ ಇಲ್ಲಿ 0,2. ಸೊ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 2 ಇದ್ದರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ 0,2. ಅದೇ ಥರ ನೋಡಿ ಎಕ್ಸ್ ವ್ಯಾಲ್ಯೂ 1 ಇದ್ದ ಇಲ್ಲಿ ಬರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾನಲ್ಲ ಎಕ್ಸ್ ಈಸ್ ಈಕ್ವಲ್ ಟು 1. ಎಕ್ಸ್ ಈಸ್ ಈಕ್ವಲ್ ಟು 1 ಅಂತಂದರೆ ಇಲ್ಲಿ ಬರುತ್ತೆ. ಇಲ್ಲಿ
ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು -1 ಇದೆ, ಇಲ್ಲಿ ಬರುತ್ತೆ ಸಿ ಈಸ್ ಈಕ್ವಲ್ ಟು -1. ಸೊ ಇಲ್ಲಿ ಕೆಳಗಡೆ ಲೈನ್. ಸೊ ಇವಾಗ ನೋಡಿ ಇಲ್ಲಿ ಸಿ ಈಸ್ ಈಕ್ವಲ್ ಟು 1. ಸೊ 12 ಪಾಯಿಂಟ್ ಇದೆ. ಸೊ ಇಲ್ಲಿ ತಗೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಎಕ್ಸಿಂದ 1 ಇದೆ. ಸೊ ಇಲ್ಲಿ ಜಾಯಿನ್ ಆದರೆ ಏನು ಬರುತ್ತೆ ನೋಡಿ, ಈ ಥರ ಬರುತ್ತೆ. ಸೊ ಇಲ್ಲಿ ಎ ಎಲ್ಲಿ ಬರ್ತಿದೆ ಇಲ್ಲಿ ನೋಡಿ. ಓಕೆ, ನಾನು ಚೂರು ಈ ಕಡೆ ತಗೊಂಬೇಡ, ಸ್ಟ್ರೈಟಾಗಿ ನೋಡಿ ಇಲ್ಲಿ ಏನು ಬರುತ್ತೆ. ಇವಾಗ ಎ ಎಲ್ಲಿ ಇದನ್ನು ಒಂದು ಪಾಯಿಂಟ್ ಎ ಅಂತ ತಗೊಂಡ್ಬಿಡೋಣ. ಇಲ್ಲಿ ಯಾವುದಾದ್ರೂ ಒಂದು ಸಿ ಅಂತ. ಸೊ ಇಲ್ಲಿ ಶೇಡೆಡ್ ರೀಸನ್ ಇಲ್ಲಿ ಬೇರೆ ಇದೆ, ಶೇಡೆಡ್ ರೀಸನ್ ಇಲ್ಲೊಂದಿದೆ, ಇದು -1. ಆಮೇಲೆ ಇಲ್ಲಿ ಕೂಡ ಇದೆ. ಸೊ ಇಲ್ಲಿ ಡಿ ಅಂತ ತಗೊಳ್ಳೋಣ ಪಾಯಿಂಟು. ಇದು ಸೆಂಟರ್, ಇಲ್ಲಿ ಓ ಇದೆ, ಇಲ್ಲಿ ಇ ಅಂತ, ಇಲ್ಲಿ ಬಿ. ಸೊ ನೋಡಿ ಇಲ್ಲಿ ಎ ಸಿ ಬಿ 1 ಬರುತ್ತೆ, ಮತ್ತು ಇಲ್ಲಿ ಎ ಡಿ ಇ 1 ಬರುತ್ತೆ. ನೋಡಿ ಈ ರೀಸನ್ನನ್ನು ನಾವು ಏರಿಯಾನ ಫೈಂಡ್ ಮಾಡಬೇಕು. ಸೊ ಇವಾಗ ನೋಡಿ ಫಸ್ಟು ಏನು ಬರುತ್ತೆ ಇಲ್ಲಿ, ಇದು -2/3 ಎ ಇದೆಯಲ್ಲ, ಇದನ್ನು ನಾವು -2/3 ವ್ಯಾಲ್ಯೂ. ಸೊ ಏರಿಯಾ, ರಿಕ್ವೈರ್ಡ್ ಏರಿಯಾ ನೋಡೋಣ ಇವಾಗ. ದೇರ್ಫೋರ್ ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ ಟು ಯಾವ್ಯಾವ ಏರಿಯಾ ಇದೆ ನೋಡಿ, ಎ ಸಿ ಬಿ ಒಂದು, ಇಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಸಾರಿ ಇಲ್ಲಿಂದ ಇಲ್ಲಿ. ಸೊ ಏರಿಯಾ ಎ ಸಿ ಬಿ ಪ್ಲಸ್ ಇನ್ನೊಂದು ಯಾವುದಿದೆ ನೋಡಿ, ಎ ಡಿ ಇ. ಏರಿಯಾ ಎ ಡಿ ಇ. ಸೊ ಈ ಎರಡು ಏರಿಯಾನ ಫೈಂಡ್ ಮಾಡಿಬಿಟ್ಟು ಆ್ಯಡ್ ಮಾಡಿದರೆ ನಮ್ಗೆ ಆನ್ಸರ್ ರಿಕ್ವೈರ್ಡ್ ಏರಿಯಾ, ಟೋಟಲ್ ಏರಿಯಾ ಬರುತ್ತೆ. ಸೊ ಇವಾಗ ಫಸ್ಟ್ ನೋಡಿ ಏನು ಬರುತ್ತೆ, ಈಸ್ ಈಕ್ವಲ್ ಟು ಇಂಟಿಗ್ರೇಷನ್. ನೋಡಿ ಏರಿಯಾ ಎ ಬಿ ಸಿ ಏನಾಗುತ್ತೆ, ಇಂಟಿಗ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಇದೆ ನಮಗೆ ನೋಡಿ, -1ಇಂದ ಇಲ್ಲಿ -1 ಇದೆ, -1ಇಂದ ಎಲ್ಲಿವರೆಗೂ ಇದೆ, -2/3. -1ಇಂದ -2/3. ಸೊ y ಇಂಟು ಡಿ ಎಕ್ಸ್. ನೋಡಿ y ಏನೋ mod y ಅಂತ ಕೂಡ ತೊಗೋಬೋದು. ಪ್ಲಸ್ ಏರಿಯಾ ಎ ಡಿ ಇ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, -2/3ಇಂದ ಎಲ್ಲಿಗೆ ಎಂಡ್ ಆಗ್ತಿದೆ ನೋಡಿ, 1 ಎಕ್ಸ್ ವ್ಯಾಲ್ಯೂ 1 ಇದೆಯಲ್ಲ ಇಲ್ಲಿ. ಸೊ ಇಲ್ಲಿ mod y ಈಸ್ ಇಂಟು ಡಿ ಎಕ್ಸ್. ಸೊ y ವ್ಯಾಲ್ಯೂ ನೋಡಿ ಲೈನ್ ಕೊಟ್ಟಿದ್ದಲ್ಲ, y ಏನಿದೆ 3x + 2. ಸೊ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ -1 to -2/3. y ಅಂತಂದರೆ ಏನಿದೆ 3x + 2 ಇಂಟಿಗ್ರೇಷನ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ -2/3 1 3x + 2 ಇಂಟು ಡಿ ಎಕ್ಸ್. ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಇನ್ ಕೇಸ್ ನೆಗೆಟಿವ್ ವ್ಯಾಲ್ಯೂ ಬಂದರೂ ಕೂಡ ನಮ್ಗೆ ಏನಾಗುತ್ತೆ, ಅದು ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ ಅಂತ. ಇಲ್ಲಿ ಈಸ್ ಈಕ್ವಲ್ ಟು ನೋಡಿ ಇಂಟಿಗ್ರೇಷನ್ 3x + 2 3 ಆ್ಯಸ್ ಇಟ್ ಈಸ್, ಎಕ್ಸ್ ಇಂಟಿಗ್ರೇಷನ್ x² ಪ್ಲಸ್ 2 ಇಂಟು ಇಂಟಿಗ್ರೇಷನ್ 1 ಅಂದರೆ ಎಕ್ಸ್ ಬರುತ್ತೆ. ಸೊ ಇಂಟರ್ವಲ್ ಏನಿದೆ -1ಇಂದ -2/3 ಪ್ಲಸ್ ಇಲ್ಲಿನೂ ಕೂಡ 3x + 2 ಇಂಟಿಗ್ರೇಷನ್ 3 ಆ್ಯಸ್ ಇಟ್ ಈಸ್, ಎಕ್ಸ್ ಇಂಟಿಗ್ರೇಷನ್ x² ಪ್ಲಸ್ 2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಎಕ್ಸ್ ಬರುತ್ತೆ. ಸೊ ಇಂಟರ್ವಲ್ ಏನಿದೆ -2/3 to 1 ಅಂತ. ಸೊ ಇವಾಗ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ವ್ಯಾಲ್ಯೂ ಪುಟ್ ಮಾಡೋಣ.
ಸೊ ಫಸ್ಟು 3/2 ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ -2/3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು -2/3. ಸೊ ಮೈನಸ್ ಲೋವರ್ ಲಿಮಿಟ್ 3/2 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು -1. ಇದು ಫಸ್ಟ್ ಟರ್ಮ್ ಆಯಿತು, ಫಸ್ಟ್ ಏರಿಯಾದು. ಪ್ಲಸ್ ಸೆಕೆಂಡ್ ಟರ್ಮ್ಗೆ ಅಪ್ಪರ್ ಲಿಮಿಟ್ 3/2 ಇಂಟು 1 ಸ್ಕ್ವೇರ್ ಪ್ಲಸ್ 2 ಇಂಟು 1. ಸೊ ಲೋವರ್ ಲಿಮಿಟ್ ತಗೊಂಡಾಗ ಮೈನಸ್ ನೋಡಿ ಬಂದಿದೆ ಇಲ್ಲಿ ಮೈನಸ್ ಸಿಂಪಲ್ ಬ್ರಾಕೆಟ್ ಯೂಸ್ ಮಾಡೋಣ, ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಕೂಡ. ಮೈನಸ್ ನೋಡಿ 3/2 ಇಂಟು -2/3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು -2/3. ನೋಡಿ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಎರಡು ವ್ಯಾಲ್ಯೂ ಪುಟ್ ಮಾಡಿದ್ವಿ. ಇವಾಗ ನೋಡಿ 3/2 ಇಂಟು -2/3 ಅಂತಂದರೆ ನೆಗೆಟಿವ್ ರಿಮೂವ್ ಆಗುತ್ತೆ, ಬಿಕಾಸ್ ಸ್ಕ್ವೇರ್ ಇದೆಯಲ್ಲ, ಇವನ್ ನಂಬರ್ ಆಫ್ ಟೈಮ್ಸ್ ಅಂದರೆ 4/9. ಇಲ್ಲಿ ನೋಡಿ 2 ಇಂಟು -2 -4/3 ಮೈನಸ್ ನೋಡಿ ಇಲ್ಲಿ 3/2 ಇಂಟು -1 ಹೋಲ್ ಸ್ಕ್ವೇರ್ ಅಂತಂದರೆ ಪ್ಲಸ್ ಆಗಿಬಿಡುತ್ತೆ. 3/2 2 ಇಂಟು -1 -2. ಇದು ಫಸ್ಟ್ ಟರ್ಮ್. ಪ್ಲಸ್ ಸೆಕೆಂಡ್ ಟರ್ಮ್ 3/2 ಆ್ಯಸ್ ಇಟ್ ಈಸ್ 1 ಸ್ಕ್ವೇರ್ ಅಂತಂದರೆ 1 ಬರುತ್ತೆ. ಸೊ ಪ್ಲಸ್ 2 ಇಂಟು 1 ಈಸ್ 2 ಮೈನಸ್ 3/2 ಇಂಟು -2/3 ಅಂತಂದರೆ 4/3 ಹೋಲ್ ಸ್ಕ್ವೇರ್ ಇದೆಯಲ್ಲ, ಸೊ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. 2 ಇಂಟು -2 ಈಸ್ -4/3. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಎಸ್. 3 3s 2 1s 2 2s. ಸೊ 2/3 -4/3 ಮೈನಸ್ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡಿದ್ರೆ LCM 2 ಬರುತ್ತೆ. ಸೊ ಇಲ್ಲಿ 2 ಮಲ್ಟಿಪ್ಲೈ ಆದರೆ ಏನಾಗುತ್ತೆ ನಮಗೆ? 4 ಆಗುತ್ತೆ. -4 + 3 ಅಂತಂದರೆ -1 ಪ್ಲಸ್ ಇಲ್ಲಿ ನೋಡಿ LCM ತಗೊಂಡಾಗ 2. ಸೊ ಇಲ್ಲಿ 2 ಮಲ್ಟಿಪ್ಲೈ ಆದರೆ 4 + 3 is 7/2 ಮೈನಸ್ 4/9 ಆಗುತ್ತೆ. 3 1s 3 3s 2 1s 2 2s. ಸೊ ಏನು ಬರುತ್ತೆ? -2/3 -4/3. ನೋಡಿ ಬ್ರಾಕೆಟ್ ಒಳಗಡೆ ಹಂಗೆ ತೊಗೊತಾ ಇದ್ದೀನಿ. ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 2/3 4/3 3 ಇದೆ. ಸೊ 2 - 4 ಅಂತಂದರೆ -2 ಬಿಕಾಸ್ ಲಾರ್ಜೆಸ್ಟ್ ನಂಬರ್ ಸೈನ್. ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಪ್ಲಸ್ 7/2 ಮೈನಸ್ ಇಲ್ಲಿ ನೋಡಿ 3 3 ಇದೆ. ಸೊ -4ಅಲ್ಲಿ 2 ಹೋದರೆ -2/3. ಸಿಂಪ್ಲಿಫಿಕೇಷನ್ ಈಸ್ ಈಕ್ವಲ್ ಟು ನೋಡಿ 3 2 LCM 6 ಬರುತ್ತೆ. ಸೊ ಇಲ್ಲೇನು ಮಲ್ಟಿಪ್ಲೈ ಆಗುತ್ತೆ? 3 2s ಇಲ್ಲಿ 2 3s. ಸೊ -2 ಆ್ಯಕ್ಚುಲಿ ಇದು ಮಾಡಲ್ಲಿರುತ್ತೆ. ಸೊ ಏನು ಬರುತ್ತೆ? -2 2s -4 ಪ್ಲಸ್ 1 3s 3. ಸೊ ಮಾಡ್ ಯೂಸ್ ಮಾಡಬೇಕು ಇದಕ್ಕೆ. ಪ್ಲಸ್ ಇಲ್ಲಿ ನೋಡಿ 7/2 ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಪ್ಲಸ್ 2/3. ಇಲ್ಲಿ -4ಅಲ್ಲಿ +3 ಹೋದರೆ -1/6 ಮಾಡ್ ಯೂಸ್ ಮಾಡ್ತಾಯಿದ್ದೀವಿ. ಪ್ಲಸ್ ಇಲ್ಲಿನೂ ಕೂಡ LCM 6 ಬರುತ್ತೆ. ಇಲ್ಲಿ 2 3s 3 2s 7 3s 21 ಪ್ಲಸ್ 2 2s 4. ಸೊ ಇಲ್ಲೇನು ಬರುತ್ತೆ? -1/6 ಮಾಡ್ ಯೂಸ್ ಮಾಡ್ತಾ ಇದೆಯಲ್ಲ, ಸೊ ಪ್ಲಸ್ 1/6 ಆಗುತ್ತೆ. ಪ್ಲಸ್ ಇಲ್ಲಿನೂ ಮಾಡ್ ಇರುತ್ತೆ. ಸೊ ಪಾಸಿಟಿವ್ ವ್ಯಾಲ್ಯೂಗೆ ಮಾಡ್ ಹಾಕಿದ್ರು ಪಾಸಿಟಿವ್ ಇರುತ್ತೆ, ಬಟ್ ನೆಗೆಟಿವ್ ವ್ಯಾಲ್ಯೂಗೆ ಮಾಡ್ ಯೂಸ್ ಮಾಡಿದಾಗ ಪಾಸಿಟಿವ್ ಆಗುತ್ತೆ. ಸೊ 21 + 4 is 25/6. ಸೊ LCM ತಗೊಂಡಾಗ ನೋಡಿ LCM 6, ಡಿನಾಮಿನೇಟರ್ ಕೂಡ 6 ಇದೆ. ಸೊ ಏನು ಬರುತ್ತೆ ಇವಾಗ? 1 + 25 is
26. ಸೊ 3ಇಂದ ಅಥವಾ 2ಇಂದ ಡಿವೈಡ್ ಮಾಡೋಣ. 2 3s 2 1s 2 3s. ಸೊ ಆನ್ಸರ್ ಏನು ಬರುತ್ತೆ ನಮಗೆ 13/3 ಸ್ಕ್ವಯರ್ ಯೂನಿಟ್ಸ್. ನೋಡಿ ಏನು ಕೇಳಿದ್ದ ಕ್ವಶನ್ನು. ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಬಾಂಡೆಡ್ ಬೈ ದಿ ಲೈನ್ ಕೊಟ್ಟಿದ್ದಾನೆ. y = 3x + 2. ಸೊ ಲೈನ್ ಕೊಟ್ಟಾಗ ನಾವು ಪಾಯಿಂಟ್ಸನ್ನು ಎಕ್ಸ್ ವ್ಯಾಲ್ಯೂ ತೊಗೊಂಡ್ಬಿಟ್ಟು ವೈ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ನಮ್ಗೆ ಲೈನ್ ಡ್ರಾ ಮಾಡ್ಬೋದು. ಸೊ ದ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಿದ್ದಾನೆ. ದ ಆರ್ಡಿನೇಟ್ಸ್ x = -1 x = 1 ಅಂತ ಬೈ ದ ಇಂಟಿಗ್ರೇಷನ್ ಮೆಥಡ್. ಸೊ ಲೈನ್ ಏನಿದೆ y = 3x + 2. ಸೊ ಲೈನ್ ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ ನೋಡಿ 0 ತೊಗೊಂಡಾಗ 2 ಬಂತು y ವ್ಯಾಲ್ಯೂ, ಅದೇ y ವ್ಯಾಲ್ಯೂ 0 ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ -2/3. ಸೊ ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿರೋದು ಇದೆ. ಸೊ ರಿಕ್ವೈರ್ಡ್ ಏರಿಯಾ ಇಲ್ಲಿ ಡೈಗ್ರಾಮ್ ಡ್ರಾ ಮಾಡಿದರೆ ಎಲ್ಲಿಂದ ಇದೆ x = -1ಇಂದ x = 1ವರೆಗಿದೆ. ಮಧ್ಯದಲ್ಲಿ ಯಾವ್ದು ಬರುತ್ತೆ -2/3 ವ್ಯಾಲ್ಯೂ. ಸೊ ಏರಿಯಾ ಬಾಂಡೆಡ್ ರೀಸನ್ ಯಾವುದಾಗುತ್ತೆ, ಒಂದು ಎ ಬಿ ಸಿ ಅಥವಾ ಎ ಸಿ ಬಿ. ಇಲ್ಲಿ ನೋಡಿ ಇಲ್ಲಿ ಫುಲ್ ಟ್ರಯಾಂಗಲ್ ಇದೆ ನೋಡಿ. ಎದಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ ಎದಿಂದ ನೋಡಿ ಫುಲ್ಲು ಎ ಸಿ ಬಿ ಅಂತಲೂ ಹೇಳ್ಬೋದು, ಎ ಬಿ ಸಿ ಅಂತಲೂ ಹೇಳ್ಬೋದು. ಸೊ ಅದೇ ಥರ ಇಲ್ಲಿ ಎದಿಂದ ಸ್ಟಾರ್ಟ್ ಆಗಿಬಿಟ್ಟು ಎ ಡಿ ಇ. ಸೊ ಈ ಎರಡು ಟ್ರಯಾಂಗಲನ್ನು ಫೈಂಡ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ನೋಡಿ ಎಲ್ಲಿಂದ ಅಂದರೆ ಇಂಟಿಗ್ರೇಷನ್ -1 to -2/3 mod y × dx. ಒಂದು ಲೈನ್ ಬರುತ್ತೆ, ಒಂದು ಇಕ್ವೇಷನ್ ಬರುತ್ತೆ. ಸೊ ಅದೇ ಥರ ಇಂಟಿಗ್ರೇಷನ್ -2/3 to 1 mod y × dx. ಸೊ y ಅಂತಂದರೆ ಏನಿದೆ ನಮಗೆ ಲೈನ್ ಕೊಟ್ಟಿದ್ದಾನಲ್ಲ 3x + 2, ಅದನ್ನೇ ಯೂಸ್ ಮಾಡ್ಕೋಬೇಕು. ಸೊ ಎರಡು ಸೈಡ್ ಸೇಮ್ ಇದೆ, ಬಟ್ ಇಂಟರ್ವಲ್ಲು -1ಇಂದ -2/3 -2/3ಇಂದ -1. ಸೊ 3x + 2 ಇಂಟಿಗ್ರೇಷನ್ ಮಾಡಿದಾಗ ನೋಡಿ 3 ಆ್ಯಸ್ ಇಟ್ ಈಸ್ x ಇಂಟಿಗ್ರೇಷನ್ x² 2 + 2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 1 × dx ಅಂದರೆ x ಬರುತ್ತೆ. ಇಂಟರ್ವಲ್ -1 to -2/3. ಅದೇ ಥರ 3x + ಸೇಮ್ 3 × x² 2 + 2 × x. ಬಿಕಾಸ್ ಎಕ್ಸ್ದ ಇಂಟಿಗ್ರೇಷನ್ x² 2 ಇದೆ ಗೊತ್ತು ನಮಗೆ. ಸೊ ಅದೇ ಥರ 2 ಕಾನ್ಸ್ಟೆಂಟ್ ಇದ್ದಾಗ ಅದ್ರ ಜೊತೆಗೆ ವಿತ್ ರೆಸ್ಪೆಕ್ಟ್ ಏನಿರುತ್ತಲ್ಲ ವೇರಿಯೇಬಲ್ ಎಕ್ಸ್ ಇದ್ದರೆ ಎಕ್ಸು ಟಿ ಇದ್ರೆ ಟಿ ಆ ಥರ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ ಇಂಟರ್ವಲ್ -2/3 to 1. ಸೊ ನೋಡಿ ಫಸ್ಟು ಅಪ್ಪರ್ ಲಿಮಿಟು ಫಸ್ಟ್ ಟರ್ಮ್ಗೆ, ಆಮೇಲೆ ಮೈನಸ್ ಲೋವರ್ ಲಿಮಿಟು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೆ ಕೂಡ ಫಸ್ಟ್ ಅಪ್ಪರ್ ಲಿಮಿಟ್ ನೆಕ್ಸ್ಟ್ ಲೋವರ್ ಲಿಮಿಟ್. ನೋಡಿ ಸಿಂಪ್ಲಿಫೈ ಮಾಡಿದಾಗ ನೋಡಿ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಸೈನ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಿಂಪಲ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ ಅಥವಾ ಸ್ಕ್ವೇರ್ ಬ್ರಾಕೆಟ್ ಯಾವುದಾದ್ರೂ ಬ್ರಾಕೆಟ್ ಯೂಸ್ ಮಾಡಿದರೆ ಈಸಿ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ ಎಟ್ ದ ಎಂಡ್ ಆನ್ಸರ್ ಏನು ಬಂತು ನಮಗೆ 13/3 ಸ್ಕ್ವೇರ್ ಯೂನಿಟ್ಸ್. ನೋಡಿ ಫಸ್ಟ್ ಒನ್ನು ಸರ್ಕಲ್ ಕೇಳಿದ, ಸೆಕೆಂಡ್ ಒನ್ ಎಲಿಪ್ಸ್ ಇದೆ, ಥರ್ಡ್ ಒನ್ ಏನಿದೆ ನಮಗೆ ಲೈನ್ ಕೊಟ್ಟಿದ್ದಾನೆ. ಸೊ ಏರಿಯಾನ ಕೇಳ್ತಿದ್ದಾನೆ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವೆಶನ್ ಇದೆ. ಫೈಂಡ್ ದಿ ಏರಿಯಾ ಆಫ್ ದಿ ರೀಸನ್ ಇನ್ ದ ಫಸ್ಟ್ quadrant enclosed by the x-axis, the line y = x and the circle x² + y² = 32 ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರೋ ಸರ್ಕಲ್ ನೋಡಿ, ಗಿವನ್ ಸರ್ಕಲ್ ಏನಿದೆ, ಗಿವನ್ ಸರ್ಕಲ್ ನೋಡಿ, ಸರ್ಕಲ್ ಏನಿದೆ x² + y² = 32 ಅಂತ ಇದೆ. ಅವನೇನು ಕೇಳ್ತಿದ್ದಾನೆ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಂತ ನೋಡಿ. ಇವಾಗ 2 ಡೈಮೆನ್ಷನಲ್ ತಗೊಳ್ಳೋಣ. ಸೆಂಟರ್ O, ಇಲ್ಲಿ y ಎಕ್ಸಸ್, ಇದು y' ಬರುತ್ತೆ, ಇಲ್ಲಿ ಎಕ್ಸ್ ಮತ್ತು ಈ ಕಡೆ x' ಅಂತ. ಸೊ ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಸರ್ಕಲ್ಲು ನೋಡಿ, ಸರ್ಕಲ್ಲು ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ತಗೊಂಡ. ಎಕ್ಸ್ ಎಕ್ಸಸ್ ಮೇಲೆ ಸರ್ಕಲ್ ತಗೊಂಡಾಗ ನೋಡಿ ಏನಾಗುತ್ತೆ. ಇವಾಗ ಇಲ್ಲಿ ನೋಡಿ ಕರ್ವ್ ತಗೊಂಡಾಗ ಇಲ್ಲಿ ಈ ಕಡೆ ಮತ್ತು ಈ ಕಡೆ ಇಲ್ಲಿ ನೋಡಿ ಇಲ್ಲೇನು ಕೊಟ್ಟಿದ್ದಾನೆ y = x ಅಂತ ಕೊಟ್ಟಿದ್ದಾನೆ. ಸೊ y = 4 ಅಂತ ತಗೊಂಡ್ರೆ x = ಕೂಡ 4 ಆಗುತ್ತೆ. ಸೊ ಇಲ್ಲಿ 0 ಇದೆ ಅಂದರೆ ಸೆಂಟ್ರ್ O ಇದೆ. 1 2 3 ಇಲ್ಲಿ ನೋಡಿ, ಇಲ್ಲಿ ಓಕೆ 3, ಇಲ್ಲಿ 4 ನೋಡಿ, 5 ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಸೊ ಇಲ್ಲಿ 4,0 ಇಲ್ಲಿ ಬರುತ್ತೆ.
ಇದು 4,0 ಅಂದರೆ ಎಕ್ಸ್ ವ್ಯಾಲ್ಯೂ ಯಾವಾಗಲೂ ಫಸ್ಟ್ ಇರುತ್ತೆ, ವೈ ವ್ಯಾಲ್ಯೂ ಆಮೇಲೆ ಇರುತ್ತೆ. ಸೊ ಅದೇ ಇಲ್ಲಿ ಬಂದಾಗ 4,4 ಅಂದರೆ ಸೇಮ್ ಇದೆ, ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ವ್ಯಾಲ್ಯೂ ಏನು ತೊಗೊತೀವಲ್ಲ ವೈ ವ್ಯಾಲ್ಯೂ ಕೂಡ ಅದೇ ಬರುತ್ತೆ. ಇವಾಗ ಕರ್ವ್ ಏನಾಗುತ್ತೆ ನಮಗೆ, y² ಈಸ್ ಈಕ್ವಲ್ ಟು 4x. ಸೊ ಇಲ್ಲಿ ನೋಡಿ ವೈಯನ್ನು ಸಪ್ರೇಟ್ ಮಾಡ್ಕೊಂಡಾಗ ಇಲ್ಲಿ ಸರ್ಕಲ್ ಕೊಟ್ಟಿದ್ದಾನಲ್ಲ, ಸೊ ವೈ ಸಪ್ರೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಫಸ್ಟು y² ಈಸ್ ಈಕ್ವಲ್ ಟು 32 ಮೈನಸ್ x². ಸೊ ವೈಯನ್ನು ಸಪ್ರೇಟ್ ಮಾಡಿದಾಗ 32 ಮೈನಸ್ x² ಸ್ಕ್ವೇರ್ ರೂಟ್, ಬಿಕಾಸ್ ಸ್ಕ್ವೇರ್ ಈ ಕಡೆ ಕಳಿಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಸ್ಕ್ವೇರ್ ರೂಟ್. ಇವಾಗ ನೋಡಿ ರಿಕ್ವೈರ್ಡ್ ಏರಿಯಾ ಏನೇನು ಬರುತ್ತೆ ಇಲ್ಲಿ, ಸಾರಿ ಇಲ್ಲಿ ನೋಡಿ ಸರ್ಕಲ್ ಕರು ಒಳಗಡೆ ಬರಬೇಕು, ಒಂದು ನಿಮಿಷ. ಸೊ ನೋಡಿ ಇಲ್ಲಿ ಇದೆಯಲ್ಲ, ಇದು ಈ ಶೇಡೆಡ್ ಏರಿಯಾ ಇದು, ಮತ್ತು ಈ ಕಡೆ ಸೊ ಇಲ್ಲಿ ಏನಾಗುತ್ತೆ ರಿಕ್ವೈರ್ಡ್ ಏರಿಯಾ ನೋಡಿ. therefore required area is equal to area of line y is equal to x, area of line y is equal to x ಕೊಟ್ಟಿದ್ದಾನೆ. ಸೊ ಪ್ಲಸ್ ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಏನಿದೆ x² ಪ್ಲಸ್ y² is equal to 32. ಸೊ ಇಲ್ಲಿ ನೋಡಿ ಏರಿಯಾ ಆಫ್ ಲೈನ್ ತಗೊಂಡಾಗ ಇಂಟರ್ವಲ್ ಏನಾಗುತ್ತೆ ನಮಗೆ 0ದಿಂದ 4 ಬರುತ್ತೆ. ಸೊ ಇಂಟಿಗ್ರೇಷನ್ ಏನಾಗುತ್ತೆ 0 to 4. ಸೊ ಫಂಕ್ಷನ್ ಏನಾಗುತ್ತೆ x ಇಂಟು ಡಿ ಎಕ್ಸ್. ಏರಿಯಾ ಆಫ್ ದ ಸರ್ಕಲ್ ನೋಡಿ y ವ್ಯಾಲ್ಯೂ ಏನಿದೆ ನಮಗೆ x ಇದೆ, ಪ್ಲಸ್ ಇಂಟಿಗ್ರೇಷನ್ 4 to 4 ರೂಟ್ 2. ನೋಡಿ ಇಲ್ಲೇನಕ್ಕಂತಂದರೆ y² is equal to 4x ತಗೊಂಡಾಗ ಏರಿಯಾ ಆಫ್ ದ ಸರ್ಕಲ್. ಸೊ ಅವಾಗ ವ್ಯಾಲ್ಯೂ ಏನು ಬರುತ್ತೆ, ಇಂಟರ್ವಲ್ಲು 4ದಿಂದ 4 to ರೂಟ್ 4 ಇಂಟು ರೂಟ್ 2 ಬರುತ್ತೆ. ಸೊ ಇಲ್ಲಿ ಫಂಕ್ಷನ್ ಏನಾಗುತ್ತೆ ನೋಡಿ, y ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಸರ್ಕಲಲ್ಲಿ. ಸೊ ಸ್ಕ್ವೇರ್ ರೂಟ್ 32 ಮೈನಸ್ x² ಇಂಟು ಡಿ ಎಕ್ಸ್. ಇವಾಗ ನೋಡಿ ಇಂಟಿಗ್ರೇಷನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಏನಾಗುತ್ತೆ ನಮಗೆ x² ಡಿವೈಡೆಡ್ ಬೈ 2. ಸೊ ಲಿಮಿಟ್ಸ್ ಏನಿದೆ 0 to 4 ಪ್ಲಸ್ ನೋಡಿ ಇದನ್ನು ಇಂಟಿಗ್ರೇಷನ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ಕೊತೀವಿ, ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಇದೆ ನಮಗೆ. ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ a² ಮೈನಸ್ x² ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ x/2 ಇಂಟು ರೂಟ್ a² ಮೈನಸ್ x² ಪ್ಲಸ್ a²/2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ c ಅಂತ. ಸೊ ಈ ಒಂದು ಸ್ಟ್ಯಾಂಡರ್ಡ್ ಇಂಟಿಗ್ರೇಷನನ್ನು ಯೂಸ್ ಮಾಡ್ಕೊತೀವಿ. ಸೊ ಇಲ್ಲೇನಾಗುತ್ತೆ ಹಂಗಿದ್ರೆ ಇಂಟಿಗ್ರೇಷನ್ನು ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, x/2 ರೂಟ್ ಎ ಪ್ಲೇಸಲ್ಲಿ ಏನಿದೆ ನೋಡಿ 32. ಸೊ ರೂಟ್ 32 ಮೈನಸ್ x² ಪ್ಲಸ್ ನೋಡಿ ಎ ಅಂತಂದರೆ ಏನಿದೆ ಎ ಪ್ಲೇಸಲ್ಲಿ ನೋಡಿ a² ಮಾಡಬೇಕಂದ್ರೆ ರೂಟ್ 32² ಆಗುತ್ತಲ್ಲ. ಸೊ ಅದಕ್ಕೆ
32 ಅಂತ ಡೈರೆಕ್ಟಾಗಿ ಕೂಡ ತೊಗೋಬೋದು. ಸೊ ಇವಾಗ ನೋಡಿ ಇಲ್ಲಿ ಎ ಸ್ಕ್ವೇರ್ ಅಂತಂದರೆ ಮತ್ತೆ 32/2 ಸೈನ್ ಇನ್ವರ್ಸ್ ಎಕ್ಸ್ ಅಂತಂದರೆ ಆ್ಯಸ್ ಇಟ್ ಈಸ್ ಎಕ್ಸ್ ಇದೆ. ಸೊ ಇಲ್ಲಿ ಎ ಅಂತ ಬಂದಾಗ ಏನಾಗುತ್ತೆ ನಮಗೆ 32. ಸೊ ಇಂಟರ್ವಲ್ ಏನಾಗುತ್ತೆ 4ದಿಂದ 4√2. ಸೊ ಇವಾಗ ತಗೋಬೇಕು. ಏನಕ್ಕಂದರೆ ನೋಡಿ ಇಲ್ಲಿ ರೂಟ್ ಅಂದರೆ ಎ ಸ್ಕ್ವೇರ್ ಮಾಡಬೇಕಾದ್ರೆ √32 ಸ್ಕ್ವೇರ್ ಆಗಿರುತ್ತೆ. ಸೊ ಇಲ್ಲಿ 32 ಡೈರೆಕ್ಟಾಗಿ ತೊಗೋಬೋದು, ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ ಅದಕ್ಕೆ. ಸೊ ಇವಾಗ ನೋಡಿ ಇಲ್ಲಿ ವ್ಯಾಲ್ಯೂ ಹಾಕಿದರೆ ಏನಾಗುತ್ತೆ 4 ಸ್ಕ್ವಯರ್ ಡಿವೈಡೆಡ್ ಬೈ 2. ಸೊ -0 ಸ್ಕ್ವೇರ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಫಸ್ಟು ಆಮೇಲೆ ಲೋವರ್ ಲಿಮಿಟ್ ಪ್ಲಸ್ ಇಲ್ಲಿ ನೋಡಿ ಫಸ್ಟ್ ಅಪ್ಪರ್ ಲಿಮಿಟ್ ಎಕ್ಸ್ ಪ್ಲೇಸಲ್ಲಿ 4√2 ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ 32 ನೋಡಿ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ 4√2 ಹಾಕಿದಾಗ ನೋಡಿ 4√2 ಹೋಲ್ ಸ್ಕ್ವೇರ್ ಪ್ಲಸ್ 32/2 ಅಂದರೆ ಡಿವೈಡ್ ಮಾಡ್ಬೋದು. 2 1s 2 1s 2 6. ಸೊ 16 ಸೈನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ 4√2. ಸೊ √32 ನಾವು 4√2 ಅಂತ ಬರಿಬೋದು. ಸೊ ಫಸ್ಟು ಅಪ್ಪರ್ ಲಿಮಿಟ್. ಇವಾಗ ನೋಡಿ ಲೋವರ್ ಲಿಮಿಟ್ 4 ಹಾಕಿದಾಗ 4/2 ಸ್ಕ್ವೇರ್ ರೂಟ್ 32 ಮೈನಸ್ 4 4s 16 ಪ್ಲಸ್ 16 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲೇಸಲ್ಲಿ 4 ಡಿವೈಡೆಡ್ ಬೈ √32 ನಾವು 4√2 ಅಂತ ಕೂಡ ಬರೀಬೋದು. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 4 4s 16/2 ಮೈನಸ್ 0 ಬೈ ಎನಿಥಿಂಗ್ 0 ಆಗಿಬಿಡುತ್ತೆ. ಸೊ ಪ್ಲಸ್ ಇಲ್ಲಿ ನೋಡಿ 2 1s 2 2s. ಸೊ 2 ಬಂತು 32 ನೋಡಿ 4 ಇಲ್ಲಿ ಇದಕ್ಕೆ ರೂಟ್ ರಿಮೂವ್ ಆಗುತ್ತೆ. ಸೊ 4 4s 16 16 2s 32. ಸೊ ಸ್ಕ್ವೇರ್ ರೂಟ್ 32 ಮೈನಸ್ 32 ಪ್ಲಸ್ 16 ಇಂಟು ಸೈನ್ ಇನ್ವರ್ಸ್ 4 ಇಂಟು √2 ಡಿವೈಡೆಡ್ ಬೈ 4 ಇಂಟು √2 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ 1 ಮೈನಸ್ 4 2s 4. ಸೊ ಏನು ಬರುತ್ತೆ ಇಲ್ಲಿ 2 ಸ್ಕ್ವೇರ್ ರೂಟ್ 32 ಅಲ್ಲಿ 16 ಹೋದರೆ 60 ಪ್ಲಸ್ 16 ಇಂಟು ಸೈನ್ ಇನ್ವರ್ಸ್ ನೋಡಿ 4 4 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ 1/√2. ಫರ್ದರ್ ಸಿಂಪ್ಲಿಫಿಕೇಶನ್ 2 1s 2 8s 60. ಸೊ 8 ಪ್ಲಸ್ ನೋಡಿ ಇಲ್ಲಿ 32 ಕ್ಯಾನ್ಸಲ್ ಆಗಿಬಿಟ್ರೆ 0 ಬಂದುಬಿಡ್ತು ಟರ್ಮ್ ಪ್ಲಸ್ 16 ಇಂಟು ಸೈನ್ ಇನ್ವರ್ಸ್ 1 ಅಂದರೆ ನಮಗೆ π/2. ಏನಕ್ಕಂದರೆ ಸೈನ್ 90 is 1 ಇದೆ ಮೈನಸ್ 2 ಇಂಟು ನೋಡಿ √16 ಅಂದರೆ 4 4 16 ಆಗುತ್ತಲ್ಲ. ಸೊ ಸ್ಕ್ವೇರ್ ರೂಟ್ 4 ಅಂತಂದರೆ 4 ಸ್ಕ್ವೇರ್ ರೂಟ್ 16 ಅಂದರೆ 4 ಬಂತು. ಮತ್ತು ನೋಡಿ ಸೈನ್ ಇಲ್ಲಿ ಮೈನಸ್ ಇರೋದ್ರಿಂದ ಈ ಕಡೆ ಮಲ್ಟಿಪ್ಲೈ ಆಗಿಬಿಟ್ಟು ಮೈನಸ್ ಸೈನ್. ಸೊ 16 ಇಂಟು ಸೈನ್ ಇನ್ವರ್ಸ್ 1/√2 ಅಂದರೆ 45 ಡಿಗ್ರಿ π/4. ಸೊ ಇವಾಗ 2 1s ಇಲ್ಲಿ ನೋಡಿ ಡಿವೈಡ್ ಆಗುತ್ತೆ 2 1s 2 8s. ಸೊ ಈಸ್ ಈಕ್ವಲ್ ಟು 8 ಪ್ಲಸ್ 8π ಮೈನಸ್ 2 4s 8 ಮೈನಸ್ ನೋಡಿ 4 1s 4 4s. ಸೊ 4π ಮೈನಸ್ 8 ಪ್ಲಸ್ 8 ಕ್ಯಾನ್ಸಲ್ ಆಗುತ್ತೆ 8πಯಲ್ಲಿ 4π ಹೋದರೆ ರಿಮೈನಿಂಗ್ 4π ಸ್ಕ್ವಯರ್ ಯೂನಿಟ್ಸ್. ನೋಡಿ ಕ್ವಶನ್ ಏನಿದೆ ನೋಡೋಣ. Find the area of the region in the first quadrant enclosed by the x-axis, the line y is equal to x and the circle x square plus y square is equal to 32.
ಸೊ ಸರ್ಕಲ್ ಏನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 32 ಇದೆ. ಮತ್ತು ಲೈನ್ ಏನು ಕೊಟ್ಟಿದ್ದಾನೆ ನೋಡಿ, ಇಲ್ಲೇ ಬರೆಯೋಣ. ಲೈನು ಕೂಡ ಕೊಟ್ಟಿದ್ದಾನೆ. ಲೈನ್ ಏನಿದೆ ನಮಗೆ, ಲೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಇಲ್ಲಿ ವೈ ಈಸ್ ಈಕ್ವಲ್ ಟು ಎಕ್ಸ್ ಇದೆಯಲ್ಲ, ಸೊ ನಾವು ವೈ ವ್ಯಾಲ್ಯೂ ಏನು ತೊಗೊತೀವಲ್ಲ ಎಕ್ಸ್ ವ್ಯಾಲ್ಯೂ ಕೂಡ ಅದೇ ಆಗಿರುತ್ತೆ. ವೈ 4 ತೊಗೊಂಡಾಗ ಎಕ್ಸ್ 4 ಆಯಿತು. ಅದೇ ಥರ ವೈ ಸ್ಕ್ವೇರ್ ನೋಡಿ, ವೈ ಸ್ಕ್ವೇರ್ ಇಲ್ಲಿ ಸರ್ಕಲನ್ನು ಯೂಸ್ ಮಾಡಿಬಿಟ್ಟು ವೈ ಸಪ್ರೇಟ್ ಮಾಡಿದಾಗ √32 ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ನೋಡಿ ಡೈಗ್ರಾಮ್ ತೊಗೊಂಡಾಗ ಸರ್ಕಲ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 32, ಮತ್ತು ಲೈನ್ ಇದೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಇವಾಗ ನೋಡಿ 4 ತೊಗೊಂಡಾಗ ಏನು ಬಂತು ಇಲ್ಲಿ, 4,0 ಎಕ್ಸ್ ಎಕ್ಸಸ್ ಇದ್ದಾಗ. ಸೊ ಅದೇ ಥರ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಎರಡು ತೊಗೊಂಡಾಗ ಸರ್ಕಲ್ ತೊಗೊಂಡಾಗ ಏನು ಬರುತ್ತೆ, 4,4 ಬರುತ್ತೆ. ಸೊ ಇಲ್ಲಿ ಏರಿಯಾ ಆಫ್ ದ ಲೈನ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಏರಿಯಾ ಆಫ್ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 32. ಸೊ ನೋಡಿ ಎಕ್ಸ್ ವ್ಯಾಲ್ಯೂ 4 ತೊಗೊಂಡಾಗ ವೈ ವ್ಯಾಲ್ಯೂ 4 ಬಂದಿತ್ತಲ್ಲ. ಸೊ ಏನಾಗುತ್ತೆ ನಮಗೆ 0 to 4 ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಏರಿಯಾ ಆಫ್ ಸರ್ಕಲ್ ತೊಗೊಂಡಾಗ ನೋಡಿ 32 ಅಂತಂದರೆ ಏನಾಗುತ್ತೆ, ರೂಟ್ ಅಂದರೆ 4 ಇಂಟು ರೂಟ್. ಸೊ 4 to 4 ಇಂಟು √2. ಸೊ ಇಲ್ಲೇನಿದೆ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 32 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ನಮ್ಗೆ ಇದು ಯಾವ ಫಾರ್ಮಲ್ಲಿದೆ, ಇಂಟಿಗ್ರೇಷನ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಫಾರ್ಮಲ್ಲಿದೆ. ಸೊ ಅದಕ್ಕೆ ಇಲ್ಲಿ ನೋಡಿ ಇದು ಈ ಅಂದರೆ ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಯೂಸ್ ಮಾಡ್ಕೊತೀವಿ. ಇಂಟಿಗ್ರೇಷನ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಇಂಟರ್ವಲ್ 0 to 4 ಇದೆ, ಪ್ಲಸ್ ನೋಡಿ ಇದಕ್ಕೆ ಇಂಟಿಗ್ರೇಷನ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಯೂಸ್ ಮಾಡಿದಾಗ ಎ ಸ್ಕ್ವೇರ್ ಅಂದರೆ √32 ಹೋಲ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ನೋಡಿ ಇಲ್ಲಿ ಮಧ್ಯದಲ್ಲಿ ಮೈನಸ್ ಇದೆ. ಎಕ್ಸ್ ಬೈ 2 ಸ್ಕ್ವೇರ್ √32 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ √32 ಹೋಲ್ ಸ್ಕ್ವೇರ್ನು ಬರೀಬೋದು. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಡೈರೆಕ್ಟಾಗಿ 32 ಬರೀ. ಸೊ ಇಲ್ಲೇನು ಕೂಡ ಎ ಸ್ಕ್ವೇರ್ ಬೈ 2 ಇದೆಯಲ್ಲ, ಸೊ 32/2 ಸೈನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಎ ಮಾತ್ರ ಇದೆ. ಸೊ √32 ಅಂದರೆ ಏನಾಗುತ್ತೆ ನಮಗೆ 4√2. ಸೊ ಇಂಟರ್ವಲ್ 4 to 4√2. ಅಪ್ಪರ್ ಲಿಮಿಟ್ ಹಾಕಿದಾಗ ನೋಡಿ 4² 2, ಲೋವರ್ ಲಿಮಿಟ್ 0 ಇದೆ, 0 ಬೈ ಎನಿಥಿಂಗ್ 0 ಆಗುತ್ತೆ. ಸೊ ಇಲ್ಲಿ ಅಪ್ಪರ್ ಲಿಮಿಟ್ 4√2/2, ಸ್ಕ್ವೇರ್ ರೂಟ್ ಫಾರ್ 32 ಮೈನಸ್ 4√2 ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ ನೋಡಿ 32/2 ಅಂದರೆ 16, 2 16 32. ಸೈನ್ ಇನ್ವರ್ಸ್ ಎಕ್ಸ್ ವ್ಯಾಲ್ಯೂ 4√2 ಡಿವೈಡೆಡ್ ಬೈ √32 ಅಂತಂದರೆ 4√2. ನೋಡಿ √32 ಅಂತಂದರೆ ಇಲ್ಲಿ ಬರೀತೆ ನೋಡಿ √32 ಅಂದರೆ ಯಾವ ಥರ ಸ್ಪ್ಲಿಟ್ ಮಾಡ್ತೀವಿ, √16 ಇಂಟು 2. ಸೊ 16ಗೆ ರಿಮೂವ್ ಮಾಡಿದಾಗ 4√2 ಬರುತ್ತೆ. ಸೊ ನಾವು √32 4√2 ಅಂತ ಕೂಡ ತೊಗೋಬೋದು. ಸೊ ಇವಾಗ ಏನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡಿದ್ರೆ ಅಪ್ಪರ್ ಲಿಮಿಟ್ ಆಯಿತು, ಲೋವರ್ ಲಿಮಿಟು 4 ಇದೆ. ಸೊ 4/2 √32 ಮೈನಸ್ 16 ಪ್ಲಸ್ 16 ಇಂಟು ಸೈನ್ ಇನ್ವರ್ಸ್ 4/4√2. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ ಎಟ್ ದ ಎಂಡ್ ಆನ್ಸರ್ ಏನು ಬರುತ್ತೆ, 4π² ಯೂನಿಟ್ಸ್. ನೋಡಿ ಈ ಥರನೂ ಕೂಡ ಕೇಳ್ಬೋದು ಕ್ವಶನ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.